ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸರ್ ಈಗ ಟೈಮ್ ಟೇಬಲ್ ಈಸ್ ಡಿಫ್ರೆಂಟ್, ನಾವು ಸ್ಟಡಿ ಟೈಮ್ ಟೇಬಲ್ ಈಸ್ ಡಿಫ್ರೆಂಟ್, ಅಂದರೆ ಎವ್ರಿ ಡೇ ನಾವು ಯಾವ್ಯಾವ ಸಬ್ಜೆಕ್ಟ್ಸನ್ನ ಯಾವ್ಯಾವ ಓದಬೇಕು ಅಂತ ಅದನ್ನು ಕೂಡ ವಿಡಿಯೋ ಸೆಷನ್ ಮಾಡ್ತೀನಿ. ಈಗ ನಾನು ಮಾಡ್ತಾ ಇರೋದು ಏನಪ್ಪ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೆ ಪೇಪರ್ ಬರೀಲಿಕ್ಕೆ 2 ಗಂಟೆ 45 ನಿಮಿಷದ, ಕ್ವಶನ್ ಪೇಪರ್ ಓದಲಿಕ್ಕೆ 15 ನಿಮಿಷದ, ಎಲ್ಲ ಸೇರಿಸಿ 3 ಗಂಟೆಗಳ ಕಾಲ ನಿಮಗೆ ಎಕ್ಸಾಮ್ ನಡೀತದೆ. ಈಗ ಎಷ್ಟೋ ಜನ ಹೇಳ್ಬೋದು ಸರ್ ಮೊದಲು ಕೂಡ 3 ಗಂಟೆ ಇರ್ತೀರಿ, ಈಗೂ ಕೂಡ 3 ಗಂಟೆದ. ಇಲ್ಲ, ಮೊದಲಿನ ಸಮಯ ಅಂದರೆ ಹೋದ ವರ್ಷ 3 ಗಂಟೆ 15 ನಿಮಿಷ ಇತ್ತು, ಬಟ್ ಈಗ ಓನ್ಲಿ 3 hours. ಸೊ 15 ನಿಮಿಷ ಕಡಿತ ಮಾಡಿದ್ದಾರೆ ಅವರು. ಹಾಗಾಗಿ ಈ 3 ಗಂಟೆ ಅಂತೂ ಬಿಟ್ಟರೆ ಬಿಕಾಸ್ 15 ನಿಮಿಷ ಓನ್ಲಿ ಕ್ವಶನ್ ಪೇಪರ್ ಓದಬೇಕು. ಸೊ 2 hours 45 minutes ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಫಾರ್ ದಿ ಸಬ್ಜೆಕ್ಟ್ ಅಕೌಂಟೆನ್ಸಿ ಆ್ಯಂಡ್ ಫಾರ್ ದಿ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡಿ, ಎರಡೂ ಸಬ್ಜೆಕ್ಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ, ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ಹೇಳ್ತೀನಿ. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಫ್ ಯು ವಾಂಟ್ ಟು ಸ್ಕೋರ್ ಚಲೋ ಮಾರ್ಕ್ಸ್, ಗುಡ್ ಮಾರ್ಕ್ಸ್, ಓಕೆ, ಚಲೋ ಮಾರ್ಕ್ಸನ್ನು ನೀವು ತಗೊಳ್ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಗಡಿಯಾಳವನ್ನು ತೊಗೊಂಡು ಹೋಗ್ರಿ, ಇಲ್ಲಾಂದರೆ ಸ್ಮಾಲ್ ವಾಚಸ್ ಇರ್ತಾವ್ರಿ ನಿಮ್ಮ ಎಕ್ಸಾಮಿನೇಷನ್ ಹಾಲಲ್ಲಿ. ಆ ಟೈಮ್ ನೀವು ಅಂದ್ಕೊಂಡಿದ್ದು ನಾನು ಹೇಳ್ತೀನಲ್ಲ ಅದ್ರ ಪ್ರಕಾರನ ನೀವು ಎಕ್ಸಾಮ್ದಾಗ ಕ್ಯಾರಿ ಆನ್ ಆಗಬೇಕ್ರಿ. ಓಕೆ, ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಫ್ ಯು ಆರ್ ವಾಚಿಂಗ್ ದ ವಿಡಿಯೋ ಫಾರ್ ದಿ ಫಸ್ಟ್ ಟೈಮ್ ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ಇಟ್ ವಿದೌಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ಟೋಟಲ್ ಟೈಮ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ ಬೋತ್ ಸಬ್ಜೆಕ್ಟ್ಸ್ ಓಕೆ 3 hours. ಈಗ 2 ಸೆಷನ್ ಆಗಿದೆ, ಡಿವೈಡ್ ಆಗ್ತದೆ. ಒಂದು 15 minutes ಯಾವುದಕ್ಕಪ್ಪ ಅಂದರೆ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಮಾತ್ರ, ಕ್ವಶನ್ ಪೇಪರನ್ನು ಓದಲಿಕ್ಕೆ 15 ನಿಮಿಷ. ಇನ್ನು ಉಳಿದಿರೋದು 2 ಗಂಟೆ 45 ನಿಮಿಷ. ಇದು ನಿಮಗೆ ಆನ್ಸರ್ಸ್ಗಳನ್ನು ಬರೀಲಿಕ್ಕೆ ಅವರು ಅವಕಾಶ ಕೊಡ್ತಾ ಇರೋದು. ಅಂದರೆ 10 ಗಂಟೆಗೆ ನಿಮ್ಮ ಪೇಪರ್ ಸ್ಟಾರ್ಟ್ ಆಗ್ತದೆ. 10:15 ತನಕ ನೀವು ಕ್ವಶನ್ ಪೇಪರ್ ಓದಬೇಕು. 10:30 ನೀವು ಆನ್ಸರ್ ಮಾಡಬೇಕು. 10:30 1 ಗಂಟೆ ತನಕ ನೀವು ಆನ್ಸರ್ ಮಾಡ್ತೀರಿ. ಓಕೆ, ಅಂದರೆ 2 ಗಂಟೆ 45 ನಿಮಿಷ ನೀವು ಆನ್ಸರ್ ಬರೀಬೇಕು. ಈಗ 15 ನಿಮಿಷ ಪ್ಯೂರ್ಲಿ ಕ್ವಶನ್ ಪೇಪರ್ ಓದಾಕನ್ನ ಟೈಮ್ ಕೊಡ್ತಾ ಇದ್ದಾರೆ ಅವರು, ವಿಚ್ ಈಸ್ ವೆರಿ ಗುಡ್. ಅದನ್ನು ಮಾಡಬೇಕು, ಅದನ್ನು ಮಾಡ್ತಾರೋ. ಸೊ ನೀವು ಅಲ್ಲಿ ಕ್ವಶನ್ ಪೇಪರ್ ಮಾತ್ರ ಓದ್ತೀರಿ. ಸೊ ಈಗ ನೀವು 2 hours 45 minutes ಹೇಗೆ ಮ್ಯಾನೇಜ್ ಮಾಡಬೇಕು? ಓಕೆ, ನಾನು ಫಸ್ಟ್ ಬಿಸ್ನೆಸ್ ಸ್ಟಡಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟಿಗೆ ಈಗ ನಮಗೆ 2 ಸೆಕ್ಷನ್ಗಳು 3 ಸೆಕ್ಷನ್ಸ್, ನಾಲ್ಕು ಸೆಕ್ಷನ್ಸ್, ಸೆಕ್ಷನ್ ಬಿ, ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ. 4 ಸೆಕ್ಷನ್ಗಳ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡ್ಕೊಂತ ಹೋಗುವ. ಈಗ ಸೆಕ್ಷನ್ ಎ ನಲ್ಲಿ 1 ಮಾರ್ಕಿನ 20 ಕ್ವಶನ್ಸ್ ಅದಾವೆ. 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, 1 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 5. ಈಗ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಬರಿತೀರಿ, ಆನ್ಸರ್ ಮುಂದೆ ಹೋಗ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಗೇನ್ ಓನ್ಲಿ ಆನ್ಸರ್ ಬರೀಬೇಕು, ವಾಕ್ಯ ಬರೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ಮ್ಯಾಚ್ ದಿ ಫಾಲೋವಿಂಗ್ ವಿತ್ ಕ್ವಶನ್ಸ್ ಬರಿಬೇಕ್ರೆ 2 ಕಡೆ ವಿತ್ ಕ್ವಶನ್ಸ್ ಅನ್ನೇ ಬರ್ಕೊಂತ ಹೋಗಬೇಕು. ಅದಾದ ನಂತರ 1 ವಾಕ್ಯದಲ್ಲಿ ಉತ್ತರಿಸಿ, 1 ವಾಕ್ಯ ಅಥವಾ 1 ಶಬ್ದ, ವೆರಿ ಸಿಂಪಲ್. ಈಗ ಇದಕ್ಕೆ ನೀವು ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕಾಗಿರೋದು 25 minutes. 20 ಪ್ರಶ್ನೆಗಳು 25 ನಿಮಿಷಗಳನ್ನು ಮಾತ್ರ ಕೊಡ್ರಿ. 25ಕ್ಕಿಂತ ಜಾಸ್ತಿ ಟೈಮ್ ಕೊಟ್ಟರೆ ಮುಂದೆ ನಿಮಗೆ ಪ್ರಾಬ್ಲಮ್ ಹಾಕುವಂತ ಹೋಗ್ತದೆ. ಜಸ್ಟ್ ಪಾಸ್ ಆಗಬೇಕಾದವ್ರಿಗೆ ಇದು ಹತ್ತಂಗಿಲ್ಲ. ಯಾರು 80 out of 80 ಮಾಡ್ಬೇಕು ಸರ್, ಅಂಡ್ ಗೋಲ್ ಹೈ ಅದ, ಟಾರ್ಗೆಟ್ ಹೈ ಅದ. 25 minutes ಇಸ್ ಮ್ಯಾಕ್ಸ್ ರೀ. ಓಕೆ, ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ಸ್ ನೀವು ಯಾವಾಗ ಹುಡ್ಕೊಂಡು ತಯಾರಾಗಿರಬೇಕು? ಇಲ್ಲಿ 15 ನಿಮಿಷದಾಗ ನಿಮಗೆ ಏನು ಕ್ವಶನ್ ಪೇಪರ್ 15 minutes ಮುಂಚೆ ಕೊಡ್ತಾರಲ್ಲ, ಆ 15 minutesನಲ್ಲಿ ಈ 20 ಆನ್ಸರ್ಸ್ ರೆಡಿ ಇರಬೇಕ್ರಿ. ಓಕೆ, ಅಂದಾಗ ನೀವು ಈ 25 minutesದಾಗ ಇದನ್ನು ಮುಗಿಸ್ತೀರಿ. ಮತ್ತು ಈ 15 minutesದಾಗ ನೀವು ಏನು ಮಾಡೋರ್ತೀರಿ? 4 marks 8 marks ಯಾವ್ದು ಬರೀಬೇಕು ಅನ್ನೋದನ್ನ ಲೆಕ್ಕ ಮಾಡ್ಕೊಂಡು ಕುಂದಿರ್ತೀರಿ. ಆಮೇಲೆ ಇನ್ನು 15 ನಿಮಿಷದಾಗ 5 ನಿಮಿಷದ ಕೆಲಸ ಆಗಿರ್ತದೆ, ಬಟ್ 10 ನಿಮಿಷಲ್ಲಿ ನೀವು ಈ ಆನ್ಸರ್ಸ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಓಕೆ, 25 minutes ಒಳಗಡೆ ನಿಮ್ಮ ಆನ್ಸರ್ ರೆಡಿ ಆಗಬೇಕು. ಯಾವುದು? ಸೆಕ್ಷನ್ ಎ. ಇನ್ನು ಸೆಕ್ಷನ್ ಬಿ ನಲ್ಲಿ ಬಂದರೆ ಇದು 2 ಅಂಕಗಳ ಪ್ರಶ್ನೆ ಆಗಿರುತ್ತದೆ. ಓಕೆನಾ? ಸೊ 2 ಅಂಕಗಳ ಪ್ರಶ್ನೆ ಎಷ್ಟು ಬರೀಬೇಕು?
6 ಪ್ರಶ್ನೆಗಳನ್ನು ಬರೀಬೇಕು. ಎಷ್ಟು? 6. ಹಾಗಾದರೆ ಇಲ್ಲಿ ಎಷ್ಟು ಟೈಮ್ ಕೊಡಬೇಕಪ್ಪ ಅಂದರೆ ಮ್ಯಾಕ್ಸಿಮಮ್ ನೀವು ಎಷ್ಟು ಟೈಮ್ ಕೊಡಬೇಕು? 20 ಮಿನಿಟ್ಸ್ ಟೈಮ್ ಕೊಡ್ರಿ. ಎಷ್ಟು? 20 ನಿಮಿಷ. 6 ಪ್ರಶ್ನೆಗಳನ್ನು ಬರೀಬೇಕು, 2 ಅಂಕದ್ದು, ಅಂದರೆ 12 ಮಾರ್ಕ್ಸ್ಗೆ 20 ನಿಮಿಷ ಕೊಡ್ರಿ. ಅಂದರೆ ಒಂದು ಪ್ರಶ್ನೆಗೆ ನಾವು ಎಷ್ಟು ನಿಮಿಷ ತಗೋತಾ ಇದ್ದೀನಿ ಇಲ್ಲಿ? 3 ಮಿನಿಟ್ಸನ್ನು ತಗೊಂಡ್ರು 18 ಮಿನಿಟ್ಸ್ ಆಯಿತು, ಪ್ಲಸ್ 2 ಗ್ರೇಸ್ ಮಿನಿಟ್ಸ್. ಓಕೆ, 2 ಮಾರ್ಕಿನ ಪ್ರಶ್ನೆ. ಈಗ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ಈಗ ರಿವಿಷನ್ ಮಾಡ್ತಾ ಇದ್ದೀರಿ, ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದೀರಿ. ಇನ್ನೊಂದು 15ರಿಂದ 16-17 ದಿನ ಅಷ್ಟು ಬಾಕಿ ಅದ ರೀ. ಸೊ ಆ 15-16 ದಿನ ನೀವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. 2 ಮಾರ್ಕ್ಸಿನ ಒಂದು 5 ಪ್ರಶ್ನೆಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಮಾಡಲ್ ಕ್ವಶನ್ ಪೇಪರ್ಸ್ ತಗೋರಿ. ಓಕೆ, ಆ ಮಾಡಲ್ ಕ್ವಶನ್ ಪೇಪರ್ದಾಗೇನು ಆನ್ಸರ್ಸ್ ನೋಡುಲ್ದ ಬರೀರಿ, ವಿದೌಟ್ ಸೀಯಿಂಗ್ ರೈಟ್ ಮಾಡ್ರಿ, ಟೈಮ್ ಹಚ್ಚಿರಿ. ಓಕೆ, ಟೈಮ್ ಹಚ್ಚಿದಾಗ 0 ಇಂದ ಟೈಮ್ ಸ್ಟಾರ್ಟ್ ಮಾಡಿರ್ತೀರಿ, 18 ನಿಮಿಷದಾಗ ಮುಗಿಬೇಕು. ಅಂದರೆ ಒಂದು ಆನ್ಸರ್ 3 ಮಿನಿಟ್ಸ್ದಾಗ ಮುಗಿಬೇಕ್ರಿ ಅಟ್ ಎನಿ ಕಾಸ್ಟ್. ಕೆಲವೊಂದು ಆನ್ಸರ್ಗಳು 5 ನಿಮಿಷ ಆಗ್ತಾವ್ರಿ, ಕೆಲವೊಂದು ಆನ್ಸರ್ಗಳು 1 ಮಿನಿಟ್ದಾಗ ಮುಗಿತಾವೆ. ಸೊ ಆ ಕಡೆಯಿಂದ ಈ ಕಡೆ ಸೆಟ್ ಆಫ್ ಕೂಡ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಟೋಟಲ್ ನೋಡಿದಾಗ 18 ಮಿನಿಟ್ಸ್ದಾಗ ಮುಗಿಬೇಕು. 2 ಮಿನಿಟ್ ಗ್ರೇಸ್ ಆ ಕಡೆ ಈ ಕಡೆ ಸೇಫ್ಟಿಗೆ ಇಡ್ತಾ ಇದ್ದೀನಿ. ಓಕೆ, ಸೊ 2 ಸೆಕ್ಷನ್ ಮುಗಿಸಕ್ಕೆ ನಿಮಗೆ ಎಷ್ಟು ಮಿನಿಟ್ಸ್ ಬೇಕಂದಂಗೆ ಆತ್ರಿ? 45 ಮಿನಿಟ್ಸ್. ಸೊ ಮ್ಯಾಗಿಂದ 2 ಗಂಟೆ 45 ನಿಮಿಷ, ಮೇಲ್ಗಡೆ ಇರುವಂಥ 45 ಮಿನಿಟ್ಸ್ ಈ ಸೆಕ್ಷನ್ ಎ ಮತ್ತು ಬಿಗೆ ಹೋಗ್ಬೇಕು. ಇನ್ನು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿರ್ತದೆ, ಈಗ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಎರಡೂ ಉಳಿದು. ಸೆಕ್ಷನ್ ಡಿಗೆ 1 ಅವರ್ ಕೊಡ್ರಿ, ಅದಾದ ನಂತರ ಸೆಕ್ಷನ್ ಡಿಗೆ ಇನ್ನೊಂದು ಅವರ್ ಕೊಡ್ರಿ. ಈಗ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಈಗ 4 ಮಾರ್ಕ್ಸ್ದು ಪ್ರಶ್ನೆಗಳು ಬರ್ತಾವ್ರಿ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತದ, ನಾನು ಅದನ್ನ ಅಗೇನ್ ರಿಪೀಟ್ ಮಾಡಂಗಿಲ್ಲ. 4 ಮಾರ್ಕ್ಸಿನ 6 ಪ್ರಶ್ನೆಗಳು. ಸೊ ಒಂದು ಪ್ರಶ್ನೆಗೆ 10 ನಿಮಿಷ ಅಂತ ಅನ್ಕೊಂಡ್ರು 60 ನಿಮಿಷ ಐತ್ರಿ. ಓಕೆನಾ? ಬಟ್ ಈಗ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್. ಓಕೆ, 6 ಕ್ವಶನ್ಸ್ 8 ಮಿನಿಟ್ಸ್ ಟೈಮ್ ಕೊಡ್ರಿ. ಎಷ್ಟು? 8 ಮಿನಿಟ್ಸ್. ಸೊ ಎಲ್ಲ ಮಿನಿಟ್ಸ್ದಾಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 6 8 48 ಮಿನಿಟ್ಸ್ ಟೈಮ್ ನೀವು ಸೆಕ್ಷನ್ ಸಿಗೆ ಕೊಡಬೇಕು. ಎಷ್ಟು ಮಿನಿಟ್ಸ್? 48 ಮಿನಿಟ್ಸ್. ಅಂದರೆ ಒಂದು ಪ್ರಶ್ನೆಗೆ 8 ನಿಮಿಷಗಳ ಕಾಲಾವಕಾಶ ಇರಲಿ. ಸೊ 48 ನಿಮಿಷ ಆಗ್ತದೆ ಎಲ್ಲ ಕೂಡಿ. 1 ಗಂಟೆ ಟೈಮ್ ಕೊಟ್ಟಿದ್ದೀನಿ, ಅಂದರೆ ಇನ್ನೂ 12 ಮಿನಿಟ್ಸ್ ನಿಮಗೆ ಉಳಿತಾ ಇದೆ ಫಾರ್ ಸೇಫ್ಟಿ ಅಥವಾ ಎಕ್ಸ್ಟ್ರಾ ಕ್ವಶನ್ ಬರೀಲಿಕ್ಕೆ. ಸೊ ನೀವು ರಿವಿಷನ್ ಮಾಡಬೇಕಾದ್ರೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟೈಮ್ ಹಚ್ಚಿ ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು ಹೇಳ್ತೀನಿ ಕೇಳ್ರಿ, ಟೈಮ್ ಹಚ್ಚಿ ಯಾರು ಪ್ರಾಕ್ಟೀಸ್ ಮಾಡ್ತೀರಿ, ಯಾರು ಬರಿತೀರಿ ನೋಡಲ್ಲ, 100% ನಿಮಗೆ ಸಕ್ಸಸ್ ಸಿಗ್ತದೆ. 100% ಐ ಗ್ಯಾರಂಟಿ. ನಾವು ಶಿಕ್ಷಕರು ಹೇಳಿದ್ದನ್ನು ಕೇಳಿದ್ರೆ ನೀವು ಯಾಕೆ ಸರಿ ಹೋಗಲ್ಲ, ನೀವು ಯಾಕೆ ಮಾರ್ಕ್ಸ್ ಮಾಡಲ್ಲ ಅಂತ ನೋಡಿಬಿಡ್ತೀವಿ. 100% ಎಷ್ಟೋ ಜನ 90% ವಿದ್ಯಾರ್ಥಿಗಳು ಯಾರು ಶಿಕ್ಷಕರು ಹೇಳಿದ್ದನ್ನು ಕೇಳೋದೇ ಇಲ್ಲ. ಹಾಗಾಗಿ ಸಮಸ್ಯೆಗಳು ಉಂಟಾಗ್ತಾವ್ರಿ. ಟೈಮ್ ಹಚ್ಚಿರಿ, ಯಾರಾದರೂ ಟೈಮ್ ಹಚ್ಚಿ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 4 ಮಾರ್ಕ್ಸಿನ ಪ್ರಶ್ನೆಗಳು 8 ಮಿನಿಟ್ಸ್ದಾಗ ಮುಗಿಬೇಕ್ರಿ. 8 ಮಿನಿಟ್ಸ್ಗೆ ಒಂದು ಪ್ರಶ್ನೆ, 6 ಪ್ರಶ್ನೆ. ಸೊ 8 ಮಿನಿಟ್ಸ್ 6 ಮಾಡಿದ್ರೆ 48 ಮಿನಿಟ್ಸ್ದಾಗ ಇದು ಮುಗಿಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ ಇದು ಯಾವಾಗ ಮುಗಿಬೇಕು? ಇಲ್ಲಿ ಯಾವಾಗ ಸ್ಟಾರ್ಟ್ ಆಗಿರ್ತದೆ? ನಿಮಗೆ 10-15 ಆನ್ಸರ್ ಪೇಪರ್ ಕೊಟ್ಟಿರ್ತಾರೋ 11 ಗಂಟೆ ಅಷ್ಟೊತ್ತಿಗೆ ಸೆಕ್ಷನ್ ಎ ಮತ್ತು ಬಿ ಮುಗಿದಿರಬೇಕು. ಆಮೇಲೆ 12 ಗಂಟೆ ಅಷ್ಟೊತ್ತಿಗೆ ಸೆಕ್ಷನ್ ಸಿ ಮುಗಿಬೇಕ್ರಿ. ಎಷ್ಟು ಟೈಮ್ ನೋಡ್ರಿ, ನಿಮ್ಮ ಕಡೆ ವಾಚ್ ಇರ್ತದ ಅಥವಾ ಅಲ್ಲಿ ಹಾಲ್ದಾಗ ಇಟ್ಟಿರ್ತಾರೆ ವಾಚ್ ಅವರು. 12 ಗಂಟೆ ಆಗ್ತಾ ಬಂತು, ನೀವಿನ್ನೂ ಸೆಕ್ಷನ್ ಸಿ ಮುಗಿಸಿಲ್ಲ ಅಂದರೆ ಯು ಆರ್ ಇನ್ ಡೇಂಜರ್. ಓಕೆ, ನೆಕ್ಸ್ಟ್ ಈಗ ಸೆಕ್ಷನ್ ಡಿ. ಇಲ್ಲಿ 3 ಕ್ವಶನ್ಸ್ ಬರಿಬೇಕು. 4 ಮಾರ್ಕ್ಸಿನ 3 ಕ್ವಶನ್ಸ್ಗಳನ್ನು ಬರಿಬೇಕು. ಈಗ ಒಂದಕ್ಕೆ ಎಷ್ಟು ಟೈಮ್ ಕೊಡಬೇಕು? ಗಿವ್ 15 ಮಿನಿಟ್ಸ್. 15 ನಿಮಿಷ ಕೊಟ್ಟರು 45 ಮಿನಿಟ್ಸ್ ಆಗ್ತದೆ ರೀ. ಒಂದು ಪ್ರಶ್ನೆಗೆ 15 ನಿಮಿಷಕ್ಕಿಂತ ಹೆಚ್ಚು ಸ್ಪೆಂಡ್ ಮಾಡುವಂತಿಲ್ಲ. 8 ಮಾರ್ಕ್ಸನ್ನು ನೀವು ಬರಿಬೇಕಾದ್ರೆ, 4 ಅಲ್ಲ 8 ಮಾರ್ಕ್ ಕ್ವಶನ್ಸನ್ನು ನೀವು ರಿವೈಸ್ ಮಾಡಬೇಕಾದ್ರೆ, ಬರೆದು ಪ್ರಾಕ್ಟೀಸ್ ಯಾರಾದರೂ ಮಾಡ್ತಾ ಇದ್ರಿ, ಟೈಮ್ ಹಚ್ಚಿರಿ. ಟೈಮ್ ಹಚ್ಚಿ 8 ಮಾರ್ಕ್ಸಿನ ಪ್ರಶ್ನೆ 15 ನಿಮಿಷದಾಗ ಮುಗಿಬೇಕ್ರಿ. ಒಂದು 8 ಮಾರ್ಕ್ಸಿನ ಪ್ರಶ್ನೆ ಎಷ್ಟೊತ್ತಿಗೆ ಮುಗಿಬೇಕು? 15 ಮಿನಿಟ್ಸ್. ಹಂಗೆ 3 ಬರೀತೀರಿ. ಸೊ 45 ಮಿನಿಟ್ಸ್ದಾಗ ಮುಗಿಬೇಕಂದ್ರೆ 2 hours 45 ಮಿನಿಟ್ಸ್ ಬೇಡ, 12 ಗಂಟೆ 45 ನಿಮಿಷದ ತನಕ ನಿಮ್ಮ ಆ್ಯಕ್ಚುಯಲ್ ಎಕ್ಸಾಮ್ ಟೈಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಗಂಟೆ ಒಳಗಾಗಿ ಎ ಮತ್ತು ಬಿ ಮುಗಿಬೇಕು, 12 ಗಂಟೆ ಒಳಗಾಗಿ ಸೆಕ್ಷನ್ ಸಿ ಮುಗಿಬೇಕು, 12:45 ನಿಮ್ಮ ಪೇಪರ್ ಕಂಪ್ಲೀಟ್ ಆಗಿರಬೇಕು. ಆ್ಯಕ್ಚುಲಿ ಅವ್ರ ಆನ್ಸರ್ ಶೀಟ್ ನಿಮ್ಮ ಕಡೆಯಿಂದ ಇಸ್ಕೊಳ್ಳೋದು 1 ಗಂಟೆಗೆ. ಇನ್ನೂ 15 ನಿಮಿಷ ಬಾಕಿ ಅದ ರೀ ಸರ, ಇರಲಿ. ಬಟ್ ಸ್ಟಿಲ್ 12:45 ಅಂದರೆ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗಬೇಕ್ರಿ. ಯಾರು ಶಾನೆ ಆಗಿದ್ರಿ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ. ಇನ್ನು 15 ಮಿನಿಟ್ಸ್ ಯಾಕೆ ಗ್ಯಾಪ್ ಕೊಡ್ತಾ ಇದ್ದೀವಿ? ಆ 15 ಮಿನಿಟ್ಸ್ನಲ್ಲಿ 5 ಮಿನಿಟ್ಸ್
ರಿವೈಸ್ ಆಗಬೇಕೆಲ್ಲ, ಚೆಕ್ ಮಾಡ್ರಿ, ಗಡಬಡಿ ಮಾಡಿರ್ತೀರಿ ನೀವು. ಆ 5 ಮಿನಿಟ್ಸ್ದಾಗ ಆನ್ಸರ್ ಶೀಟ್ ಕ್ವಶನ್ಗೆ ಮತ್ತು ಆನ್ಸರ್ಗೆ ಟ್ಯಾಲಿ ಮಾಡ್ಕೊಂತ ಹೋಗ್ರಿ. ಅವ್ರು ಕೇಳಿರೋ ಕ್ವಶನ್ ಮತ್ತು ನಾನು ಬರೆದಿರೋ ಆನ್ಸರ್ ಟ್ಯಾಲಿ ಆಗ್ತಾ ಇದೆನೋ ಇಲ್ಲೋ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಕ್ವಶನ್ ನಂಬರ್, ಅಲ್ಲಿ ಹೇಳಿರೋ ಕ್ವಶನ್ ನಂಬರ್, ಆನ್ಸರ್ ಶೀಟ್ದಾಗಿರೋ ಕ್ವಶನ್ ನಂಬರ್ ಎರಡು ಸೇಮ್ ಅದಾವಲ್ಲಿ ವೆರಿಫೈ ಮಾಡ್ರಿ. ಇದಕ್ಕೆಲ್ಲ ಟೈಮ್ ಬೇಕು. ಆಮೇಲೆ ಇನ್ನೊಂದು 10 ನಿಮಿಷ ಉಳಿತದ. ಗೋ ಫಾರ್ ಪ್ರೆಸೆಂಟೇಷನ್, ಸ್ಕೇಲ್ ಪೆನ್ಸಿಲ್ ತಗೊಂಡು ಅಂಡರ್ಲೈನ್ ಮಾಡ್ರಿ. ಎಲ್ಲೆಲ್ಲಿ ಪಾಯಿಂಟ್ಸ್ ಬರ್ದಿರ್ತೀರಿ ಅಂಡರ್ಲೈನ್ ಮಾಡ್ರಿ. ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಬಾಕ್ಸ್ ಮಾಡ್ರಿ. ಓಕೆ, ಪ್ರೊವೈಡೆಡ್ ಹಾಗೆ ನಿನ್ನೆ ವಿಡಿಯೋದಾಗ ಹೇಳೇನಿ, ಇದನ್ನು ಯಾವಾಗ ಮಾಡ್ಬೇಕು ಪ್ರೆಸೆಂಟೇಷನ್? ನಿಮ್ಮ ಪೇಪರ್ ಸಂಪೂರ್ಣವಾಗಿ ಮುಗಿದಾಗ ಮಾತ್ರ. ಇದು ಐಡಿಯಲ್ ಟೈಮಿಂಗ್, ಬೆಸ್ಟ್ ಟೈಮಿಂಗ್ ಅಂದರೆ ಇದು ನೋಡ್ರಪ್ಪ. ಬಿಸ್ನೆಸ್ ಸ್ಟಡಿ ಪೇಪರ್ಗೆ 11 ಗಂಟೆಗೆ ಅಂದರೆ ಸೆಕ್ಷನ್ ಎ ಮತ್ತು ಬಿ ಮುಗಿದಿರಬೇಕು. 12 ಗಂಟೆ ಒಳಗಾಗಿ ಸೆಕ್ಷನ್ ಸಿ ಮುಗಿದಿರಬೇಕು. ಆಮೇಲೆ 12:45 ಒಳಗಾಗಿ 8 ಮಾರ್ಕ್ಸಿನ ಸೆಕ್ಷನ್ ಅಂದರೆ ಸೆಕ್ಷನ್ ಡಿ ಮುಗಿದಿರಬೇಕು. 8 ಮಾರ್ಕ್ಸಿಗೆ ಪ್ರತಿಯೊಂದು ಕ್ವಶನ್ಗೆ 15 ನಿಮಿಷ ಕೊಡ್ರಿ. ಆಮೇಲೆ 4 ಮಾರ್ಕ್ಸಿಗೆ 8 ನಿಮಿಷ ಕೊಡ್ರಿ. ಅದಾದ ನಂತರ ಈ 20 ಮಿನಿಟ್ಸ್ ಯಾವುದು ಕೊಡಬೇಕು? 2 ಮಾರ್ಕ್ಸಿನ ಪ್ರಶ್ನೆಗಳಿಗೆ. ಅದಾದ ನಂತರ 20 ಕ್ವಶನ್ ಅಂದರೆ ಸೆಕ್ಷನ್ ಎಗೆ 25 ಮಿನಿಟ್ಸ್ ಕೊಡಬೇಕು. 25 ಮಿನಿಟ್ಸ್, ಇದು 20 ಮಿನಿಟ್ಸ್, 45 ನಿಮಿಷ ಮುಗಿತ್ರಿ ಮ್ಯಾಗಿಂದ. ಇನ್ನು 1 ತಾಸು ಇವೆರಡಕ್ಕೂ ಕೊಡ್ರಿ. 15 ನಿಮಿಷ ಗ್ಯಾಪ್ ಕೊಡ್ರಿ, ಅಲ್ಲಿ ರಿವಿಷನ್ ಮಾಡ್ರಿ. ನೀವು ಪಡೆದಿದ್ದೆಲ್ಲ ಕರೆಕ್ಟ್ ಐತಿಲ್ಲ ಕ್ರಾಸ್ ವೆರಿಫೈ ಮಾಡ್ರಿ. ಇನ್ನು ಪ್ರೆಸೆಂಟೇಷನ್ ಕೊಡ್ಬೇಕು. ಇದು ಬಿಸ್ನೆಸ್ ಸ್ಟಡಿ ಈ ರೀತಿಯಾಗಿರುತ್ತೆ. ಯಾರು ಅದನ್ನು ಫಾಲೋ ಮಾಡ್ತೀರಿ ಸಕ್ಸಸ್ 100% ಸಿಗ್ತದೆ ರೀ. ಓಕೆನಾ? ಸೊ ಈಗ ಅಕೌಂಟೆನ್ಸಿ ಟೈಮ್ ಶೆಡ್ಯೂಲ್ ಯಾವ ರೀತಿ ಇರಬೇಕು? ಸಿ, ಅಕೌಂಟೆನ್ಸಿ ಇಸ್ ವೆರಿ ಈಸಿ ದೆನ್ ಬಿಸ್ನೆಸ್ ಸ್ಟಡಿ. ಬಿಸ್ನೆಸ್ ಸ್ಟಡಿ ಕಂಪೇರ್ ಮಾಡಿದ್ರೆ ಅಕೌಂಟೆನ್ಸಿ ಬಹಳ ಈಸಿ ಆಗಿರುತ್ತೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಹಾಟ್ ಫೇವ್ರೇಟ್ ಸಬ್ಜೆಕ್ಟ್ ಆಗಿರ್ತದೆ. ಓಕೆ, ಸೊ ಅಕೌಂಟೆನ್ಸಿಗೆ ಬರ್ತೀನಿ. ಅಕೌಂಟೆನ್ಸಿದಾಗ ಕೂಡ ಆಗೇನು 4 ಸೆಕ್ಷನ್ಸ್. ಸೆಕ್ಷನ್ ಎ 20 ಕ್ವಶನ್ಸ್. ಓಕೆನಾ? 20 ಕ್ವಶನ್ಸ್. ಇಲ್ಲಿ ನೀವು ಬೇಕಾದ್ರೆ ಜಾಸ್ತಿ ಟೈಮ್ ತೊಗೊಳ್ರಿ, 30 ನಿಮಿಷ ತೊಗೊಳ್ರಿ. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಇರ್ತಾವೆ ಕೆಲವೊಂದು ಸಲ, ಕೆಲವೊಂದು ಕ್ವಶನ್ಸ್ ಅರ್ಥ ಆಗ್ತಿರಂಗಿಲ್ಲ. ಹಾಗಾಗಿ 30 ಮಿನಿಟ್ಸ್ ನೀವು ಈ ಸೆಕ್ಷನ್ಗೆ ತಗೊಳ್ರಿ. ಇನ್ನು ಸೆಕ್ಷನ್ ಬಿ ಯಾವುದು? ಇದು 2 ಮಾರ್ಕ್ಸಿನ ಪ್ರಶ್ನೆ. ಎಷ್ಟು ಪ್ರಶ್ನೆ ಬರೀಬೇಕು ನೀವು ಇಲ್ಲಿ? 3 ಪ್ರಶ್ನೆಗಳನ್ನು ಬರೀಬೇಕು. 2 ಮಾರ್ಕ್ಸ್ದು. ಕರೆಕ್ಟಾ? 2 ಮಾರ್ಕ್ಸ್ದು 3 ಪ್ರಶ್ನೆ ಬರೀಬೇಕು. ಹಾಗಾಗಿ ಸೊ ಇಲ್ಲಿ 15 ಮಿನಿಟ್ಸ್ ತಗೋರಿ. 3 ಪ್ರಶ್ನೆಗಳನ್ನ ಕೂಡ್ಕೊಂಡು 15 ಮಿನಿಟ್ಸ್. ದಟ್ 15 ಮಿನಿಟ್ಸ್ ಆಲ್ಸೋ ಮೋರ್. ಸೊ 30 + 15 45 ಮಿನಿಟ್ಸ್ ಸೆಕ್ಷನ್ ಎ ಮತ್ತು ಬಿ ಮುಗಿಬೇಕು. ಬಿಸ್ನೆಸ್ ಸ್ಟಡಿ ಕೂಡ ಸೇಮ್. ಸ್ಟಾರ್ಟಿಂಗ್ 45 ಮಿನಿಟ್ಸ್ದಾಗ ಎ ಆ್ಯಂಡ್ ಬಿ ಮುಗಿಬೇಕು. ಅಕೌಂಟೆನ್ಸಿದಾಗ ಕೂಡ ಸ್ಟಾರ್ಟಿಂಗ್ 45 ಮಿನಿಟ್ಸ್ ಎ ಆ್ಯಂಡ್ ಬಿ ಮುಗಿಬೇಕಂದ್ರೆ 11 ಗಂಟೆ ಅಷ್ಟೊತ್ತಿಗೆ 11 PM ಅಷ್ಟೊತ್ತಿಗೆ ನಿಮ್ಮ ಆ್ಯಕ್ಚುಯಲ್ ಟೈಮಿಂಗ್. 11 ಗಂಟೆ ಒಳಗಾಗಿ ಎ ಮತ್ತು ಬಿ ಮುಗಿದಿರ್ಬೇಕ್ರಿ. ಇನ್ನು ಸೆಕ್ಷನ್ ಸಿಗೆ ಬರ್ತೀನಿ. ಸೆಕ್ಷನ್ ಸಿ ಯಾವುದಪ್ಪ ಅಂದರೆ ಈ 6 ಮಾರ್ಕ್ಸಿನ ಪ್ರಶ್ನೆ. ಓಕೆನಾ? ಎಷ್ಟು ಬರೀಬೇಕು? ಅಗೇನ್ 3 ಕ್ವಶನ್ಸನ್ನು ಬರೀಬೇಕು. 3 ಪ್ರಶ್ನೆಗಳನ್ನು ಬರೀಬೇಕು. 6 ಮಾರ್ಕ್ಸ್ಗೆ 1 ಪ್ರಶ್ನೆ ಆಗಿರ್ತದೆ. 10 ಮಿನಿಟ್ಸ್ ಹಿಡಿದ್ರೂ 30 ನಿಮಿಷ ಆತ್ರಿ. 10 ಮಿನಿಟ್ಸ್ ಹಾಕ್ರಿ. ಓಕೆ, ಸೊ 10 ಮಿನಿಟ್ಸ್ ಫಾರ್ 1 ಕ್ವಶನ್. ಫಾರ್ 1 ಕ್ವಶನ್ 10 ಮಿನಿಟ್ಸ್. ಸೊ ಇಂಟು 3 ಮಾಡಿದಾಗ 30 ಮಿನಿಟ್ಸ್ದಾಗ ಇದು ಮುಗಿಬೇಕು. ಓಕೆ, ಅಂದರೆ 11:30 PM ಅಷ್ಟೊತ್ತಿಗೆ ಸೆಕ್ಷನ್ ಸಿ ಮುಗಿದಿರಬೇಕು. 11 PM ಅಷ್ಟೊತ್ತಿಗೆ 11:30 ನಿಮ್ಮ ಸೆಕ್ಷನ್ ಸಿ ಮುಗಿದಿರಬೇಕು. 3 ಪ್ರಶ್ನೆಗಳು 6 ಮಾರ್ಕ್ಸಿನ. 1 ಪ್ರಶ್ನೆಗೆ 10 ಮಿನಿಟ್ಸ್ ಟೈಮ್ ಕೊಡ್ರಿ. ಅಗೇನ್ ಬರೆದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಟೈಮ್ ಹಚ್ಚೆ ಮಾಡ್ರಿ. ರಿವಿಷನ್ ಮಾಡ್ರಿ. ಮನ್ಯಾಗ ಕುಂತು ರಿವಿಷನ್ ಮಾಡಕತ್ತೀರಿ, ಟೈಮ್ ಹಚ್ಚಿ ರಿವಿಷನ್ ಮಾಡ್ರಿ. ಓಕೆ, ಅದಾದ ನಂತರ ಸೆಕ್ಷನ್ ಡಿಗೆ ಬರ್ತೀನಿ. ಇಲ್ಲಿ ಕೂಡ 3 ಪ್ರಶ್ನೆಗಳನ್ನ ಬರೀಬೇಕು. ಬಟ್ ಇಲ್ಲಿ 12 ಮಾರ್ಕ್ಸ್ದು ಬರೀಬೇಕು. 20 ನಿಮಿಷ ಕೊಡ್ರಿ. ಇಲ್ಲಿ 10 ನಿಮಿಷ ಕೊಡಕತ್ತೀರಿ, ಇಲ್ಲಿ 20 ನಿಮಿಷ ಕೊಡ್ರಿ. 20 × 3 ಮಾಡಿದ್ರೆ 60 ಮಿನಿಟ್ಸ್ ಅಂದರೆ 1 ಗಂಟೆ. 12 ಮಾರ್ಕ್ಸಿನ 3 ಪ್ರಶ್ನೆಗಳನ್ನು ಬರೀಬೇಕು. 1 ಪ್ರಶ್ನೆಗೆ 20 ನಿಮಿಷ ಟೈಮ್ ಕೊಟ್ಟರು 60 ಮಿನಿಟ್ಸ್ ಐತ್ರಿ. ಸೊ 60 ಮಿನಿಟ್ಸ್ ಅಂದರೆ 12:30 12:30 ಅನ್ನೋಷ್ಟಿಗೆ ಸೆಕ್ಷನ್ ಡಿ ಮುಗಿದಿರಬೇಕು. ಅಂದ್ರೆ ನಿಮ್ಮ ಪೇಪರ್ ಕಂಪ್ಲೀಟ್ ಆಗಬೇಕು. ಬಿಸ್ನೆಸ್ ಸ್ಟಡಿ 12:45 ಅಂದ್ರೆ ಮುಗಿಬೇಕ್ರಿ. ಅಕೌಂಟೆನ್ಸಿ 12:30 ಅಂದ್ರೆ ಮುಗಿಬೇಕು. ಬಿಕಾಸ್ ಇದು ವೆರಿ ಈಸಿ ಅದ ಅಕೌಂಟೆನ್ಸಿ. 20 ನಿಮಿಷ ಭಾಳ ಅದ, ನನ್ನ ಲೆಕ್ಕಲೆ ಭಾಳ ಆಗ್ತದ. 10 ನಿಮಿಷ ಭಾಳ ಅದ. ಇದು ಆಲ್ರೆಡಿ ಹೆಚ್ಚಿಗೆ ಮಾಡಿಕೊಡ್ತಾ ಇದ್ದೀನಿ. ಈಗ ಇನ್ನೂ 30 ಮಿನಿಟ್ಸ್ದಾಗ ಏನು ಮಾಡಬೇಕು? ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆ 30 ಮಿನಿಟ್ಸ್ದಾಗ ಕ್ರಾಸ್ ವೆರಿಫೈ ಮಾಡಿರಿ, ಕ್ವಶನ್ಸ್ ಕರೆಕ್ಟ್ ಅದಾವೋ ಇಲ್ಲೋ. ಸೆಕೆಂಡ್ ನಂಬರ್ ಕ್ವಶನ್ ನಂಬರ್ ಕರೆಕ್ಟ್ ಬರ್ದಿದಿರಲ್ಲೋ. ಅಲ್ಲಿ ಕ್ವಶನ್ ಪೇಪರ್ ಎಷ್ಟೋ ಮಂದಿ ಏನು ಮಾಡ್ತಾರೆ ಗೊತ್ತೇನ್ರಿ? ಆನ್ಸರ್ ಕರೆಕ್ಟ್ ಇರ್ತದೆ, ಕ್ವಶನ್ ನಂಬರ್ ರಾಂಗ್ ಆಗ್ತೀರಿ. 12 ಮಾರ್ಕ್ಸ್ ಆನ್ಸರ್ ಪೂರ್ತಿ ಕರೆಕ್ಟ್ ಇರ್ತದೆ. ಕ್ವಶನ್ ನಂಬರ್ ರಾಂಗ್ ಇದ್ದಾಗ ವ್ಯಾಲ್ಯುವೇಟರ್ 0 ಮಾರ್ಕ್ಸ್ ಹಾಕುವಂತಹ ಎಲ್ಲ ಸಾಧ್ಯತೆ ಮತ್ತು ಅಧಿಕಾರ ಅವರಿಗೆ ಇರ್ತದೆ. ಕ್ವಶನ್ ನಂಬರ್ ಇಲ್ಲ ಅಂದಾಗ 0 ಮಾರ್ಕ್ಸ್ ಹಾಕ್ಬೋದು ಆನ್ಸರ್ ಕರೆಕ್ಟ್ ಇದ್ರು. ಹಾಗಾಗಿ ಕ್ವಶನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಈ 30 ಮಿನಿಟ್ಸ್ ಅದನ್ನ ಮಾಡ್ಬೇಕು ನೀವು. 12:30 to 1 o'clock
ನೀವು ಮಾಡಬೇಕಾಗಿರೋದು ಕ್ರಾಸ್ ವೆರಿಫಿಕೇಶನ್ಸ್, ಆಮೇಲೆ ಅಡ್ಜಸ್ಟ್ಮೆಂಟ್ಸ್. ಈಗ ನೀವು ಅಡ್ಮಿಷನ್ ಪ್ರಾಬ್ಲಮ್ಸ್ ಮಾಡಿರ್ತೀರಿ, ಡಿಸಲ್ಯೂಷನ್ ಪ್ರಾಬ್ಲಮ್ಸ್ ಮಾಡಿರ್ತೀರಿ, ಕೆಲವೊಂದು ಏನಾಗ್ತದೆ ಆನ್ಸರ್ ಟ್ಯಾಲಿ ಆಗ್ತದ ರೀ, ರಾಂಗ್ ಆನ್ಸರ್ಸ್ ಕೂಡ ಟ್ಯಾಲಿ ಆಗ್ತದ. ಎಷ್ಟೋ ವಿದ್ಯಾರ್ಥಿಗಳಿಗೆ ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ಟ್ಯಾಲಿ ಆಗ್ತಾ ಇದೆ, ಆನ್ಸರ್ ಕರೆಕ್ಟ್ ಅದ. ನೋ, ರಾಂಗ್ ಆನ್ಸರ್ಸ್ ಕೂಡ ಟ್ಯಾಲಿ ಆಗ್ತಾವ್ರಿ ಒಂದೊಂದ್ಸಲ. ಹಾಗಾಗಿ ಕ್ವಶನ್ ಅನ್ನ ಮತ್ತೊಂದ್ಸಲ ಅಡ್ಜಸ್ಟ್ಮೆಂಟ್ ಪ್ರಕಾರ ಕ್ರಾಸ್ ವೆರಿಫೈ ಮಾಡ್ಕೊಂತ ಹೋಗ್ರಿ. ಈ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡಿದೀನಿ, ಕರೆಕ್ಟ್ ಮಾಡಿದೀನೋ ಇಲ್ಲೋ ಚೆಕ್ ಮಾಡ್ಬೇಕು. ಓಕೆ, ಸೊ 20 ಮಿನಿಟ್ಸ್ ಇದನ್ನ ಕೆಲಸ ಮಾಡ್ಬೇಕು ನೀವು. ಫ್ರಮ್ 12:30 to 12:50 20 ಮಿನಿಟ್ಸ್ ಇದನ್ನ ಚೆಕ್ ಮಾಡ್ರಿ. ಅರ್ಥ ಆಯ್ತಾ? ಆಮೇಲೆ ವೆರಿ ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್, ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡಿಂಗ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಬ್ಯಾಲೆನ್ಸ್ ಶೀಟ್ ಫಾರ್ ದಿ ಇಯರ್ ಎಂಡಿಂಗ್, ಸಾರಿ ಆಸ್ ಆನ್, ಲಯಬಿಲಿಟೀಸ್, ಅಸೆಟ್ಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್, DR, CR, ಟು ಮತ್ತು ಬೈ ಬರಿತಾ ಇದ್ದೀರೋ ಇಲ್ಲೋ ಎಲ್ಲವೂ ಕೂಡ ಬಹಳ ಕೇರ್ಫುಲ್ ಆಗಿ ಕಾಲಮ್ ಹೆಡ್ಡಿಂಗ್ಗಳನ್ನು ಬರಿಬೇಕು. ಅದು 20 ನಿಮಿಷದಾಗ ಮಾಡ್ರಿ. ಇನ್ನು 10 ನಿಮಿಷ ಉಳಿತದ ಗೋ ಫಾರ್ ಪ್ರೆಸೆಂಟೇಷನ್ಸ್ ಆರ್ ಗೋ ಫಾರ್ ಎಕ್ಸ್ಟ್ರಾ ಆನ್ಸರ್ಸ್, ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಈಗ ಎಷ್ಟೋ ಜನ 12:30 ಒಳಗನ ಮುಗಿಸ್ತಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್. 12 ಅಲ್ಲ 12 ಮುಗಿಸಿರ್ತಾರೆ ಅವರು. ಸೊ ಅಂಥವರು ಎಕ್ಸ್ಟ್ರಾ ಆನ್ಸರ್ಸ್ ಮಾಡ್ರಿ. ನೀವು 2 hours 45 minutes ಎಂಗೇಜ್ ಆಗಿರ್ಬೇಕು. ನಿಮಗೇನು 2 ತಾಸು 45 ನಿಮಿಷ ಬರ್ಯಾಕೆ ಕೊಡಕತ್ತಾರಲ್ಲ, ಫುಲ್ ಎಂಗೇಜ್ ಆಗ್ಬೇಕು, ಖಾಲಿ ಕೊಂಡ್ರೋಂಗಿಲ್ಲ. ಎಕ್ಸಾಮ್ ಆದ ನಂತರ ಖಾಲಿನೇ ಕೊಂಡ್ರೋದೈತ್ರಿ. ನಿಮ್ಮ 20ನೇ ತಾರೀಕು ಹಿಂದಿ ಪೇಪರ್ ಆದ ನಂತರ 3-4 months ಖಾಲಿನ ಕೊಂಡ್ರೋದಿರಿ ನೀವು, ಅವಾಗ ಏನು ಕೆಲಸ ಇಲ್ಲ. ಸೊ 45 minutes, 2 hours 45 minutes ಎಕ್ಸಾಮ್ನಲ್ಲಿ ನೋ ಸಿಟ್ಟಿಂಗ್ ಕ್ವೈಟ್, ಪೆನ್ ಹೋಗ್ತಾ ಇರಬೇಕು, ಮೂಡ್ತಾ ಇರಬೇಕು, ಪೇಪರ್ ತುಂಬಿಸ್ತಾ ಇರಬೇಕು, ಇಷ್ಟ ಮಾಡ್ಬೇಕು ನೋಡ್ರಿ. ಖಾಲಿ ಕೊಂಡ್ರೋಂಗಿಲ್ಲ, ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಆ ಕಡೆ ಈ ಕಡೆ ನೋಡಕ್ಕೆ ಎಕ್ಸಾಮ್ ಅಂತ ಸಿಗ್ತಾರೆ ನೋಡಕ್ರೆ, ಎಕ್ಸಾಮ್ ಹಾಲ್ದಾಗ ನೋಡಬೇಡ್ರಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಮೋಟಿವೇಶನ್. ಇದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ಅಭ್ಯಾಸ ಮಾಡಬೇಕು. ಈ ರೀತಿ ಟೈಮಿಂಗ್ ಸೆಟ್ ಮಾಡ್ಕೊಳ್ರಿ. ರಿವಿಷನ್ ಮಾಡಕತ್ತೀರಿ ಮನ್ಯಾಗ, ರಿವಿಷನ್ ಮಾಡ್ರಿ, ಟೈಮ್ ಹಚ್ಚಿ ರಿವಿಷನ್ ಮಾಡ್ರಿ, ವಾಚ್ ಮುಂದಿಟ್ಕೋರಿ, ಸಾಲ್ವ್ ಮಾಡ್ರಿ, ಟೈಮ್ ನೋಡ್ರಿ ಕರೆಕ್ಟ್ ಆಗ್ತಾ ಇದೀನೋ ಅಥವಾ ಓವರ್ ಮಾಡ್ತಾ ಇದೀನೋ ಅಥವಾ ಕಡಿಮೆ ಆಗ್ತಾ ಇದೆ. ಕಡಿಮೆ ದಟ್ ಈಸ್ ಓಕೆ. ಕಡಿಮೆ ಆದಾಗ ಆನ್ಸರ್ ಚೆಕ್ ಮಾಡ್ರಿ. ಮತ್ತೆ ಆನ್ಸರ್ ರಾಂಗ್ ಆಗಿ ಬರ್ತದೆ. 10 ನಿಮಿಷದಾಗ ಮಾಡಿ, 20 ನಿಮಿಷ ಟೈಮ್ ಕೊಡ್ತಾ ಇದೀನಿ, ನೀವು 10 ನಿಮಿಷದಾಗ ಮುಗಿಸಿ ಆನ್ಸರ್ ರಾಂಗ್ ಆದ್ರೂ ವೇಸ್ಟ್. ಓಕೆ, ಸೊ ಟೈಮಿಂಗ್ ಹಚ್ಚಿ ಈ ರೀತಿ ಸ್ಟಡಿ ಮಾಡಿದಾಗ 100% ಸಕ್ಸಸ್ ವಿಲ್ ಬಿ ಯುವರ್ಸ್. 80 out of 80 ಮಾಡೋದು ದೊಡ್ಡ ಕನಸರಿ, ಎಲ್ಲರದು ಆಗಂಗಿಲ್ಲ. ಆ್ಯಂಡ್ ಮೈಂಡ್ ಯು, ಯಾವಾಗ ನಿಮ್ಮ ಪೇಪರ್ ಔಟ್ ಆಗ್ತಿರ್ತದೆ 3-4 ವ್ಯಾಲ್ಯೂಯೇಟರ್ಸ್ ಚೆಕ್ ಮಾಡ್ತಾರೆ ಆ ಪೇಪರನ್ನು. ಹಾಗಾಗಿ ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡುವಂತಹ ಚಾನ್ಸಸ್ ಅವ್ರಿಗೆ ನೀವು ಕೊಡಬಾರ್ದು, ಮಾರ್ಕ್ಸ್ ತೆಗೆಯುವಂಥ ಚಾನ್ಸಸ್ ಅವ್ರು ಕೊಡಬಾರ್ದು. ಓಕೆ, so this was all about time management. I end my today's session. Thank you for being with us. Thank you for watching Vikas Commerce Tutorials. Thank you.